ಇವತ್ತು ನಾನು ತುಂಬ ಈಸಿಯಾಗಿ ರೆಸ್ಟೋರೆಂಟ್ ಸ್ಟೈಲ್ ವೆಜಿಟೇಬಲ್ ನೂಡಲ್ಸ್ ಹೇಗೆ ಮಾಡೋದು ಅಂತ ತೋರಿಸ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಾಗುತ್ತೆ, ನೀವು ಈ ರೀತಿ ಮಾಡಿ ನೋಡಿ. ಹಾಯ್ ಎವ್ರಿವನ್, ವೆಲ್ಕಮ್ ಟು ಹೇಮಾಸ್ ಹಾಬೀಸ್ ಆ್ಯಂಡ್ ಕಿಚನ್. ಮೊದಲಿಗೆ ನಾನು ಒಂದು ದೊಡ್ಡ ಪಾತ್ರೆ ತೊಗೊಂಡು ಅದಕ್ಕೆ 1 ಲೀಟ್ರಷ್ಟು ನೀರು, ಒಂದು ಸ್ವಲ್ಪ ಜಾಸ್ತಿ ನೀರು, ನೀವು ಎಷ್ಟು ನೂಡಲ್ಸ್ ಹಾಕ್ತಿರೋ ಅದಕ್ಕಿಂತ 2ರಷ್ಟು ನೀರಿರಬೇಕು. ಅದಕ್ಕೆ ಒಂದು ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದನ್ನು ಕುದಿಯೋಕ್ಕೆ ಬಿಡೋಣ. ಈಗ ಕುದೀತಾ ಇದೆ ನೋಡಿ. ಇವಾಗ ನಾನು 1 ಪ್ಯಾಕೆಟು ಹಕ್ಕಾ ನೂಡಲ್ಸ್ ತೊಗೊಂಡಿದ್ದೀನಿ. ಇದು ಸ್ವಲ್ಪ ಮೈದಾ ನೂಡಲ್ಸ್ಗಿಂತ ಇದು ಚೆನ್ನಾಗಾಗುತ್ತೆ. ಇದನ್ನು ಕುದಿಯೋ ನೀರಕ್ಕೆ ಹಾಕಿಬಿಟ್ಟು ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಸೊ ದಟ್ ಎಲ್ಲ ನೂಡಲ್ಸು ನೀರೊಳಗೆ ಮುಳುಗಬೇಕು ಅಲ್ಲಿವರೆಗೂ. ನೋಡಿ ಈ ಥರ ಮಾಡಿಕೊಂಡು ಇದನ್ನು ನಾನು ಒಂದು 10 ನಿಮಿಷ ಅಥವಾ 8ರಿಂದ 10 ನಿಮಿಷ ಇದು ಬೇಯುತ್ತೆ. ಮ್ಯಾಗಿ ನೂಡಲ್ಸ್ 2 ನಿಮಿಷದಲ್ಲಿ ಬೇಯುತ್ತಲ್ಲ, ಇದು ಒಂದು 8ರಿಂದ 10 ನಿಮಿಷ ತಗೊಳುತ್ತೆ. ನೀವು ಏನೇ ಆಗಲಿ ಒಂದ್ಸಿ ಚೆಕ್ ಮಾಡಿ ನೋಡಿ. ಈ ಥರ ಇರಬೇಕದು, ಕಟ್ಟಾಗಬೇಕೆ ಹೊರತು ತುಂಬ ಸಾಫ್ಟ್ ಆಗಬಾರ್ದು. ಅಷ್ಟರಲ್ಲಿ ನಾನು ಇವಾಗ ಇದನ್ನು ನೀರಿಂದ ತೆಗೆದುಬಿಟ್ಟು ಈ ಥರ ಎತ್ತಿಟ್ಕೋತಾ ಇದ್ದೀನಿ. ಮನೇಲೇ ಮಾಡಿಕೊಡಿ, ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಈ ಥರ ಮಾಡೋದು ಹೋಟ್ಲಿಕ್ಕಿಂತ. ಆಮೇಲೆ ನಾನಿವಾಗ ಒಂದು ದೊಡ್ಡ ಕಡಾಯಿ ತೊಗೊಂಡಿದ್ದೀನಿ. ಅದನ್ನು ಹೈ ಹೀಟಲ್ಲೇ ಮಾಡಬೇಕು. ಇದನ್ನು ಎಲ್ಲ ಇಂಗ್ರೀಡಿಯೆಂಟ್ಸು ಮೊದಲೇ ರೆಡಿ ಮಾಡ್ಕೊಂಡು ಇಟ್ಕೋಬೇಕು. ಅದಕ್ಕೆ ಒಂದು 3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಸಣ್ಣಗೆ ಕಟ್ ಮಾಡಿರೋ ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯಿ ಇದು 3 ನೀಟಾಗಿ ಈಗ ಫ್ರೈ ಮಾಡ್ಕೊಂಬಿಡೋಣ. ಯಾರೆಲ್ಲ ನೋಡ್ತಾಯಿದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಆಮೇಲೆ ನಾನು 1 ಈರುಳ್ಳಿ ಈ ಥರ ಸ್ಲೈಸ್ ಮಾಡಿ ತೊಗೊಂಡಿದ್ದೀನಿ. ನೂಡಲ್ಸ್ ಜೊತೆ ಯಾವಾಗಲೂ ಸ್ಲೈಸ್ ಮಾಡಿರೋದೇ ತುಂಬ ಚೆನ್ನಾಗೂ ಇರುತ್ತೆ, ತುಂಬ ಚೆನ್ನಾಗಿ ಹೊಂದ್ಕೊಳುತ್ತೆ. ಇದನ್ನು 1 ನಿಮಿಷ ಹೈ ಫ್ಲೇಮಲ್ಲಿ ಇದನ್ನು ಹುರ್ಕೊಂಡ್ಮೇಲೆ ನಾನಿವಾಗ ತರಕಾರಿ ಎಲ್ಲ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕ್ಯಾರೆಟು, ಬೀನ್ಸು ಮತ್ತು ಎಲೆಕೋಸು. ಇದು ಉದ್ದುದ್ದಕ್ಕೆ ಕಟ್ ಮಾಡಿದ್ರೆ ನೂಡಲ್ಸ್ ಜೊತೆ ಚೆನ್ನಾಗಿರುತ್ತಲ್ವ, ಅದರಿಂದ ನಾನು ಈ ಥರ ತರಕಾರಿ ಎಲ್ಲ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ತರಕಾರಿ ಎಲ್ಲ ಹಾಕೊಂಡ್ಮೇಲೆ ಇವಾಗ ಇದನ್ನು ನೀಟಾಗಿ 1-2 ನಿಮಿಷ ಹೈ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡ್ಕೊಂಡ್ಬಿಡೋಣ. ಫ್ಲೇಮ್ ಯಾವಾಗಲೂ ಹೈ ಇರಲಿ, ಚೆನ್ನಾಗಿ ಕಾದಿರಬೇಕು. ಆವಾಗ ಜಲ್ದಿ ತರಕಾರಿನೂ ಬೆಂದೋಗುತ್ತೆ. ಆಮೇಲೆ ಆನಿಯನ್ ಚುಟ್ದು ವೈಟ್ ಭಾಗ ಇರುತ್ತಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಹೂವದ್ದು ನಾನು ಗ್ರೀನ್ ಕಲರ್ ಆಮೇಲೆ ಯೂಸ್ ಮಾಡ್ಕೊಳ್ತೀನಿ. ಇವಾಗ ಬಿಳಿ ಭಾಗ ಹಾಕ್ಕೊಂಡು ಅದನ್ನು ಇದ್ರ ಜೊತೆ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ 1-2 ನಿಮಿಷ ಆದಮೇಲೆ ಇವಾಗ ನಾವು ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಹಾಕ್ಕೊಳ್ಳಿ. ನಾವು ಆಮೇಲೆ ಇನ್ನೂ ಸಾಸ್ ಎಲ್ಲ ಹಾಕ್ಕೋತೀವಿ. ಆಮೇಲೆ ನೂಡಲ್ಸ್ಗೂ ಉಪ್ಪು ಹಾಕ್ಕೊಂಡಿದ್ದೀವಲ್ಲ, ಅದರಿಂದ ನೋಡಿಕೊಂಡು ನಾನು 1 ಸ್ಪೂನಷ್ಟು ಉಪ್ಪು ಹಾಕ್ಕೊಂಡು ಇವಾಗ ಕ್ಯಾಪ್ಸಿಕಮ್ ಹಾಕ್ಕೊಳ್ತಾ ಇದ್ದೀನಿ. ನಾನು 3 ಥರದ್ದು ಬೇರೆ ಕಲರ್ ನನ್ನ ಹತ್ರ ಇತ್ತು. ನೀವು ಯಾವ ಕಲರ್ ಕ್ಯಾಪ್ಸಿಕಮ್ ಬೇಕಾದ್ರೂ ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ಳಿ. ಕ್ಯಾಪ್ಸಿಕಮ್ ಕ್ರಿಸ್ಪಾಗಿರಬೇಕು, ಅದರಿಂದ ನಾನು ಕೊನೆಗೆ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಇದಕ್ಕೆ ಈಗ ಪೆಪ್ಪರ್ ಪೌಡರ್ ಮತ್ತು 1 ಸ್ಪೂನಷ್ಟು ಸೋಯಾ ಸಾಸ್ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ರೆಸ್ಟೋರೆಂಟ್ ಸ್ಟೈಲ್ಗಿಂತ ತುಂಬ ಚೆನ್ನಾಗಾಗುತ್ತೆ ಈ ಥರ. ಈ ರೀತಿ ನೀವು ನೂಡಲ್ಸ್ ಟ್ರೈ ಮಾಡಿ ನೋಡಿ. ಮನೇಲೇ ಮಾಡೋದ್ರಿಂದ ಹೆಲ್ತಿ ಕೂಡ ಅಲ್ವಾ. ನಾನು ಯಾವುದು ಪ್ರಿಸರ್ವೇಟಿವ್ ಹಾಕ್ತಾಯಿಲ್ಲ ಇದಕ್ಕೆ. ಆಮೇಲೆ ಇದಕ್ಕೆ ನಾನಿವಾಗ ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೀವಲ್ಲ ನೂಡಲ್ಸ್, ಅದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ನೂಡಲ್ಸು ಕಟ್ಟಾಗಬಾರ್ದು ಅಂತ ನಾನು ಈ ಥರ ಒಂದು ಸತಿ ನಿಧಾನಕ್ಕೆ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ನಾನು ಇನ್ನೊಂದು ಸ್ಪೂನು ಸಹಾಯದಿಂದ 2 ಜೊತೆಗೆ ನೋಡಿ ಈ ಥರ ಮೇಲ್ಗಡೆಯಿಂದ ಕೆಳಗಡೆ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಈಸಿಯಾಗಿ ಇದು ಯೂನಿಫಾರ್ಮ್ ಆಗಿ ಮಿಕ್ಸ್ ಆಗುತ್ತೆ. ನೋಡ್ತಾ ಇದ್ದೀರಲ್ಲ, ನೂಡಲ್ಸ್ ಎಲ್ಲೂ ಮುರಿತಾನೂ ಇಲ್ಲ, ಅಷ್ಟು ಚೆನ್ನಾಗಾಗಿದೆ. ನಾನು ಇವಾಗ ನೂಡಲ್ಸ್ ಡ್ರೈ ಆಗಿಬಿಡುತ್ತೆ, ಆದ್ದರಿಂದ ಒಂದು ಸ್ವಲ್ಪ ನೀರಿಗೆ ಒಂದು 3-4 ಸ್ಪೂನ್ ನೀರಿಗೆ 1 ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕ್ಕೊಂಡು ಇದಕ್ಕೆ ಹಾಕ್ಕೊಳ್ತಾರೆ. ಇದೇ ಟ್ರಿಕ್ಕು, ಸಾಫ್ಟಾಗಿರುತ್ತೆ, ಆಮೇಲೆ ತುಂಬ ಚೆನ್ನಾಗಾಗುತ್ತೆ. ಅದರಿಂದ ನೋಡಿ ಕಾರ್ನ್ಫ್ಲೋರ್ ಸ್ಲರಿ ಹಾಕ್ಕೊಂಡು ನಾನು ಇವಾಗ ಇದನ್ನು ನೀಟಾಗಿ ಒಂದ್ಸಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ಅಷ್ಟೇ ರುಚಿಯಾಗಿರುತ್ತೆ. ಯಾರೆಲ್ಲ ನೋಡ್ತಾ ಇದ್ದೀರೋ ಈ ರೆಸಿಪಿ ಟ್ರೈ ಮಾಡಿ. ಸಬ್ಸ್ಕ್ರೈಬ್ ಟು ಹೇಮಾಸ್ ಹಾಬೀಸ್ ಆ್ಯಂಡ್ ಕಿಚನ್. ಇವಾಗ ನಾನು ಕೊನೆಗೆ ಆನಿಯನ್ ಶೂಟ್ ಹಾಕ್ಕೊಂಡು ಒಂದ್ಸತಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾನು ಯಾವ MSG ಏನೂ ಹಾಕ್ಕೊಳ್ತಲ್ಲ, ರುಚಿ ತುಂಬ ಚೆನ್ನಾಗಿರುತ್ತೆ. ನೀವು ಈ ಥರ ರೆಸಿಪಿ ಟ್ರೈ ಮಾಡಿ ನೋಡಿ. ಇವಾಗ ರಜಾ ಬೇರೆ ಇದೆಯಲ್ಲ, ಮಕ್ಕಳಿಗೆ ಏನಾದ್ರು ಮಾಡಿಕೊಡ್ಬೇಕು ಬಿಸಿ ಬಿಸಿ, ಈ ಥರ ಮಾಡಿಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.